ಇನ್ನು ಬೆಂಗಳೂರಿನಲ್ಲಿ ಮುಂದುವರೆದಿದೆ ಆಪರೇಷನ್ ಫುಟ್ಬಾಲ್. ಜಯನಗರದ ಸಿದ್ದಾಪುರ ಭಾಗದಲ್ಲಿ ಜಿಪಿಎ ಕಾರ್ಯಾಚರಣೆ ನಡೀತಾ ಇದೆ. ಫುಟ್ಪಾತ್ ಮೇಲಿದ್ದಂತಹ ಅಂಗಡಿ, ಹೋಟೆಲ್ಗಳನ್ನ ತೆರವುಗೊಳಿಸಲಾಗ್ತಾ ಇದೆ. ಕಡಿಮೆ ಹಣದಲ್ಲಿ ಬಡ ರೋಗಿಗಳಿಗೆ ಊಟ ತಿಂಡಿ ಕೊಡ್ತೀವಿ. ಆಸ್ಪತ್ರೆಗೆ ಬಂದ ಜನ ಫುಟ್ಪಾತ್ ಹೋಟೆಲ್ಗೆ ಬರ್ತಾರೆ. ಅಂಗಡಿಗಳ ತೆರವಿಗೆ ಬೀದಿ ಬದಿ ವ್ಯಾಪಾರಿಗಳು ಈ ರೀತಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಸಂದರ್ಭ ಅಧಿಕಾರಿಗಳು ಮತ್ತು ವ್ಯಾಪಾರಿಗಳ ಮಧ್ಯೆ ಮಾತಿನ ಚಕಮಕಿ ಕೂಡ ನಡೆದಿದೆ. ನೋಡಿ, ಜಿಬಿಎ ಕಾರ್ಯಾಚರಣೆ ಮುಂದುವರೆದಿರುವುದು. ಫುಟ್ಪಾತ್ನಲ್ಲಿ ಇಟ್ಟಂತಹ ಅಂಗಡಿಗಳನ್ನ ಬೀದಿ ಬದಿ ವ್ಯಾಪಾರಿಗಳು ಅಲ್ಲಲ್ಲಿ ಈ ಮಾರಾಟ ಮಾಡ್ತಾ ಇದ್ರು. ಅದೆಲ್ಲವನ್ನ ಕೂಡ ತೆಗೆಯುವಂತಹ ಕೆಲಸಗಳು ಜಿಬಿಎ ಅಧಿಕಾರಿಗಳಿಂದ ಆಗ್ತಾ ಇದೆ. ಆ ಸಂದರ್ಭದಲ್ಲಿ ಒಂದಷ್ಟು ಮಾತಿನ ಚಕಮಕಿ ಕೂಡ ನಡೆದಿದೆ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ಅರುಣ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಲಾಲ್ಬಾಗ್ನ ಸಿದ್ದಾಪುರ ಮುಖ್ಯ ರಸ್ತೆಯಲ್ಲಿ ಇದೀಗ ಒತ್ತುವರಿ ಕಾರ್ಯಾಚರಣೆ ಜಿಬಿಎ ಕಡೆಯಿಂದ ಆಗ್ತಿರುವಂಥದ್ದು. ಸದ್ಯ ದೃಶ್ಯಾವಳಿಗಳಲ್ಲೂ ಸಹ ನೀವು ನೋಡ್ತಾ ಇರ್ಬೋದು. ಈಗಾಗಲೇ ಪಾದಚಾರಿಗಳನ್ನು ಒತ್ತುವರಿಯನ್ನೇ ಮಾಡ್ಕೊಂಡಿರುವಂಥ ಜನರಿಗೆ ಇದೀಗ ಬಡ ಜನರ ಮೇಲೆ ಹೊಟ್ಟೆಯನ್ನು ಹೊಡಿತಿದೆ ಅಂತೇಳಿ ಸರ್ಕಾರ ವಿರುದ್ಧ ಇಲ್ಲಿಯ ಸ್ಥಳೀಯ ಜನರು ಆಕ್ರೋಶವನ್ನು ಹೊರ ಹಾಕ್ತಿರುವಂಥದ್ದು. ಮತ್ತೊಂದು ಭಾಗದಲ್ಲಿ ಫುಟ್ಪಾತ್ನಲ್ಲಿದ್ದಂಥ ಎಲ್ಲ ವಸ್ತುಗಳನ್ನು ಬೇರೊಂದು ಭಾಗಕ್ಕೆ ಎಸೆದು ಹೋಗಿರುವಂಥ ಕೆಲಸ ಇಲ್ಲಿಯ ಜಿಬಿಎ ಅಧಿಕಾರಿಗಳಾಗಿರ್ಬೋದು, ಪೊಲೀಸ್ ಕಡೆಯಿಂದ ಆಗಿದೆ ಅಂತೇಳಿ ಒಂದು ಕಡೆ ಇಲ್ಲಿಯ ಸ್ಥಳೀಯ ಜನರು ಏನಿದ್ದಾರೆ ಅವರು ಆಕ್ರೋಶವನ್ನು ಹೊರ ಹಾಕ್ತಿರುವಂಥದ್ದು. ಸದ್ಯ ದೃಶ್ಯಾವಳಿಗಳಲ್ಲೂ ಸಹ ನೀವು ನೋಡ್ತಾ ಇರ್ಬೋದು. ಈಗಾಗಲೇ ಅದ್ರ ಜೊತೆಗೆ ಜಿಬಿಎ ಅನೇಕ ಸಿಬ್ಬಂದಿಗಳೊಂದಿಗೆ ಈಗಾಗಲೇ ಕಾರ್ಯಾಚರಣೆಯಲ್ಲಿ ತೊಡಗಿರುವಂಥದ್ದು. ಈಗಾಗಲೇ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಬಾರ್ದು ಅಂತೇಳಿ ಒಂದು ಕಡೆ ಪೊಲೀಸರು ಸಹ ಇಲ್ಲಿ ಇರುವಂಥದ್ದು. ಸದ್ಯ ಇಲ್ಲಿಯ ಜನರನ್ನು ಸಹ ಮಾತನಾಡಿಸುವಂತ ಕೆಲಸ ಮಾಡ್ತೀನಿ. ಸರ್, ಈಗಾಗಲೇ ಲೈಸೆನ್ಸ್ ಕೊಟ್ಟಿದ್ದಾರೆ, ಆದ್ರೂ ಸಹ ತೆರವು ಮಾಡ್ತಿದ್ದಾರೆ, ಇದಕ್ಕೆ ಏನ್ ಹೇಳ್ತೀರಾ? ಸರ್, ನಮಗೆ ಇಲ್ಲಿ ಎಲ್ಲರೂ 35-40 ವರ್ಷದಿಂದ ಜೀವನ ಮಾಡ್ತಾ ಇರೋದು. ಮಿನಿಮಮ್ 15ರಿಂದ 20 ಗಾಡಿ ಜೀವನ ಮಾಡ್ತಾ ಇದ್ದಾರೆ ಸರ್. ಎಲ್ಲರೂ ಸರ್ವೆ ಮಾಡಿ ನಮಗೆ ಮಿನಿಮಮ್ 20 ವರ್ಷದಿಂದ ಲೈಸೆನ್ಸ್ ಕೊಟ್ಟು ರಿನ್ಯೂವಲ್ ಆಗಿ ಮೊನ್ನೆನೂ ಸರ್ವೆ ಮಾಡಿದ್ದಾರೆ. ಸರ್ವೆ ಮಾಡಿ ಎಲ್ಲರಿಗೂ ID ಕಾರ್ಡ್ ಕೊಟ್ಟಿದ್ದಾರೆ. ಅವರು ಫಸ್ಟ್ ಒಂದು 6 ತಿಂಗಳು ಮುಂಚೆ ಬಂದು ಇದೇ ಕಾರ್ಪೊರೇಷನ್ ಆಫೀಸರ್ ಬಂದು ಸ್ವಲ್ಪ ಹಿಂದೆ ಇಟ್ಕೊಂಡು ಒಂದು 3ರಿಂದ 4 ಅಡಿ ಜಾಗ ಪಬ್ಲಿಕ್ ಬಿಡಿ ಅಂತಾನು ಮಾಡಿದ್ದಾರೆ. ಅವ್ರ ಥರನೇ ನಾವು ಮಾಡಿ ಎಲ್ಲರೂ ಮಾಡಿದ್ದೀವಿ. ಇಲ್ಲಿ ಮಿನಿಮಮ್ 10 ಗಾಡಿ ಜನಗರಲ್ಲಿ 3 ನಾಷ್ಟ 3 ಊಟ ಗಾಡಿಯರು ಒಬ್ಬೊಬ್ರು ಒಂದೊಂದು ವಾರ ಮಾಡ್ಕೊಳ್ತಾ ಇದ್ದೀವಿ. ಇನ್ನು 2 ಗಾಡಿಯರು 15 ದಿನ ಮನೇಲಿ ಕುತ್ಕೋಬೇಕಾಗುತ್ತೆ. ಆ ಥರ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ಇಲ್ಲಿ ಎಲ್ಲರೂ 15 ಗಾಡಿಯಲ್ಲಿ ಒಂದು ವಾರ 4 ಗಾಡಿ ಅದೇ ಥರ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇವರೆಲ್ಲ ಬಂದು ಮಾಡಿ ಎಲ್ಲ ಸರ್ವೆ ಮಾಡಿ ನಮಗೆ 3 ಅಡಿಯಲ್ಲಿ ಇಟ್ಕೊಂಡು ಮಾಡಿದ್ದಾರೆ. ಇವತ್ತು ನಮಗೆ ನೋಟಿಸ್ ಕೊಟ್ಟಿಲ್ಲ, ಏನು ಮಾಡಿ ಅಂತಲೂ ಹೇಳಿಲ್ಲ. ಏಕಾಏಕದಮ್ ಬಂದು ನಮ್ಗೆ ಎತ್ತಿಸ್ತಾ ಇದ್ದಾರೆ. ನಮಗೆ ಫುಟ್ಪಾತ್ವರೆಗೆ ಎಲ್ಲರಿಗೂ ತೊಂದರೆ ಕೊಡ್ತಾರೆ. ಎಲ್ಲರೂ ಮಕ್ಕಳು ಇರೋರು, ಎಲ್ಲ ಪೇಷಂಟ್ ಪೇಷಂಟ್ ಎಲ್ಲರೂ ಇರೋರು. ಯಾರೂ ಇಲ್ಲಿ ಸೌಕರ್ಯ ಯಾರೂ ಇಲ್ಲ. ಸೌಕರ್ಯ ಇದ್ದಿದ್ರೆ ಯಾರೂ ಬಂದು ಜೀವನ ಮಾಡ್ತಾ ಇರಲಿಲ್ಲ. ಎಲ್ಲರೂ ಅವತ್ತಿಂದ ಅವತ್ತು ಗಂಜಿ ಕುಡಿಯೋರು. ಎಲ್ಲ ಮಕ್ಕಳು ಚಿಕ್ಕ ಮಕ್ಕಳವರು ಎಲ್ಲರೂ ಫುಟ್ಪಾತಲ್ಲಿ ಎಲ್ಲ ಬಾಡಿಗೆ ಕಟ್ಕೊಂಡಿರೋರು. ನೋಡಿ, ನಮಗೆಲ್ಲ ತೆರವು ಮಾಡಿ ನಂದಿನಿ ಬೂತು ಮೇಯ್ನು ಫುಟ್ಪಾತ್ ಮೇಲೆ ನಿಂತಿದೆ. ಅದನ್ನು ತೆರವು ಮಾಡ್ದಂಗೆ ಅವ್ರು ಏನನ್ನ ಲಂಚ ತಗೊಂಡಿರ್ಬೋದೇನೋ, ಆ ಲಂಚಕ್ಕೋಸ್ಕರ ಬಿಟ್ಟಿರ್ಬೋದೇನೋ, ಅದು ನಮಗೆ ಗೊತ್ತಿಲ್ಲ. ನೋಡಿ, ಅದನ್ನು ನಮಗೆ ತೆರವು ಮಾಡಬೇಕು, ನಮ್ಗೇನೋ ಒಂದು ದಾರಿ ಮಾಡಿಕೊಡ್ಬೇಕು ಅಂತ ನಾವು ನಮ್ಮ ಕಡೆಯಿಂದ ಕೇಳ್ಕೊಳ್ತಿದ್ದೀವಿ ಸರ್. ಮೇಡಮ್, ಈಗಾಗಲೇ ಯಾವುದೇ ನೋಟಿಸ್ ಕೊಡ್ತೀರಾ, ತೆರವು ಮಾಡ್ತಿದ್ದೀರಾ, ಅದಕ್ಕೆ ಏನು ಹೇಳ್ತೀರಾ? ಸರ್, ಯಾವುದೇ ರೀತಿ ನಮ್ಗೆ ಇನ್ಫಾರ್ಮೇಶನ್ ಕೊಡ್ತೀರಾ, ವಿತೌಟ್ ಇನ್ಫಾರ್ಮೇಶನ್ ಕೊಡ್ತೀರಾ ಬಂದು ಐಟಮ್ನೆಲ್ಲ ಹೆಂಗುಸರು ಅಂತಾನೆ ನೋಡಿದ್ರೆ ಹಿಂಸೆ ಮಾಡಿ ದೌರ್ಜನ್ಯ ಮಾಡಿ ಎಲ್ಲ ಐಟಮ್ನೆಲ್ಲ ಎತ್ತಿದ್ದಾರೆ ಸರ್. ಐಟಮ್ ಎಲ್ಲ ಹಂಗೆ ಇದೆ. 1 ನಿಮಿಷನೂ ಟೈಮ್ ಕೊಡ್ತಿಲ್ಲ. ಹಿಂಸೆ ಮಾಡಿ ಲಿಟ್ರಲಿ ಟಾರ್ಚರ್ ಕೊಟ್ಟು ಎತ್ತಿದ್ದಾರೆ. ಯಾವುದೇ ರೀತಿ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಸರ್. ಇನ್ಫಾರ್ಮೇಶನ್ ಕೊಟ್ಟಿದ್ರೆ ನಾವು ಮಾಡ್ತಿದ್ವಿ. ನಂದಿನಿ ಬೂತ್ ಇರೋದು ಫಸ್ಟ್ ಫುಟ್ಪಾತ್ ಮೇಲೆ ಇರೋದು ಪ್ರಾಬ್ಲಮ್ ಆಗ್ತಿರೋದು ಅದು. ನಂದಿನಿ ಇದರಲ್ಲಿ ಬಂದ್ಬಿಟ್ಟು ಅವರು ಮಿಲ್ಕ್ ಒಂದೇ ಮಾಡ್ತಾ ಇಲ್ಲ, ಸಿಗರೇಟು ಬೀಡಿ ಏನೇನೋ ಎಲ್ಲ ಮಾರಿ ಲಿಟ್ರಲಿ ಟಾರ್ಚರ್ ಮಾಡ್ತಾರೆ. ಅವ್ರಿಗೇನೋ ಲಂಚ ತಗೊಂಡಿತರ ಮಾಡ್ತಿದಾರೆ. ಏನೋ ನ್ಯಾಯನೇ ನ್ಯಾಯ ತರ ಇರ್ಬೇಕು, ಅವ್ರನ್ನ ಯಾಕೆ ಸರ್ ಎತ್ತಿಸ್ತಾ ಇಲ್ಲ? ಈ ತರ ಅನ್ಯಾಯ ಮಾಡ್ತಿದ್ದಾರೆ, ಎಲ್ಲರಿಗೂ ಅನ್ಯಾಯ ಮಾಡ್ತಿದ್ದಾರೆ. ನಾವ್ ಇದನ್ನ ನಂಬ್ಕೊಂಡು 25 ವರ್ಷದಿಂದ ಜೀವನ ಮಾಡ್ತಿದೀವಿ. ಜೀವನನೆಲ್ಲ ಹಾಳು ಮಾಡ್ತಾರೆ, ಹೊಟ್ಟೆ ಮೇಲೆ ಹೊಡಿತಿದ್ದಾರೆ ಸರ್ ಇವರು. ಇದಿಷ್ಟು ಸ್ಥಳೀಯ ವ್ಯಾಪಾರಿಗಳು ಹೇಳ್ತಿರುವಂತದ್ದು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ಅರುಣ್ ಕುಮಾರ್, TV9 ಬೆಂಗಳೂರು.